ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಕ್ಕೆ ದೇವಿ ಯಾ ದೇವ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಜಗನ್ಮಾತೆ ಸ್ಮರಣೆ ಮಾಡಿಕೊಂಡು ಕ್ಷೇತ್ರನಾಥ ಪರ್ವತ ಮಲ್ಲಿಕಾರ್ಜುನ ಶರಣಾರ್ಥಿಯನ್ನು ಸಲ್ಲಿಸಿ ಹಿರಿಯ ಲಿಂಗೈಕ್ಯ ಮಲ್ಲಿಕಾರ್ಜುನ ದೇಶಿಕ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ಜಗತ್ತಿನ ಸಂತರ ಮಹಾಂತರನ್ನ ಸ್ಮರಣೆ ಮಾಡಿಕೊಂಡು ಈ ನವರಾತ್ರಿಯ ಸಂದರ್ಭದಲ್ಲಿ ಜಗನ್ಮಾತೆ ಚಾಮುಂಡೇಶ್ವರನ ಸ್ಮರಣೆ ಮಾಡಿಕೊಂಡು ನಿಮಗೆಲ್ಲ ಶರಣಾರ್ಥಿಗಳು. ನವರಾತ್ರಿ ಅಂತಂದರೆ ನಮಗೆಲ್ಲ ಒಂದು ದೊಡ್ಡ ಸಂಭ್ರಮ, ಸಡಗರ. ಅದರ ಇತಿಹಾಸವನ್ನು ನಾವು ತಿಳ್ಕೊಂಡಾಗ ನಮಗೆಲ್ಲ ಒಂದು ಕಡೆ ಮನಸ್ಸು ಶಾಂತ ನೆಮ್ಮದಿಯನ್ನು ಕೊಡ್ತಕ್ಕಂತಹ ಸಂದರ್ಭವನ್ನು ನಾವು ನೋಡ್ತೇವೆ. ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ದೇಗುಲಗಳಲ್ಲಿ ಗರ್ಭಗುಡಿ ಎಂಬತಕ್ಕಂಥದ್ದಿರುತ್ತೆ. ನೀವೆಲ್ಲ ಗಮನಿಸಿರ್ತೀರ. ಆ ಗರ್ಭಗುಡಿ ಕೇಂದ್ರ ಬಿಂದುವಾದರೆ ಒಂದು ದೇವಸ್ಥಾನಕ್ಕೆ, ಒಂದು ದೇವಾಲಯಕ್ಕೆ ಎಲ್ಲ ಹಬ್ಬಗಳ, ಎಲ್ಲ ಹರಿದಿನಗಳ ಸಂಭ್ರಮ ಆಚರಣೆ ಮುಖ್ಯ ಉದ್ದೇಶ ಶಾಂತಿ ನೆಮ್ಮದಿಯನ್ನು ಕೋರ್ತಕ್ಕಂಥದ್ದು. ಈ ನವರಾತ್ರಿಯ ಸಂದರ್ಭದಲ್ಲಿ ಯಾವುದು ಗರ್ಭಗುಡಿ ದೇವಾಲಯದ ಅಂತಂದರೆ ದುರ್ಗಾ ಮಾತೆಯ ಜಪ, ಧ್ಯಾನ, ತಪಸ್ಸು ಅಂಥೇಳಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಈ ನವರಾತ್ರಿಯ ಚಿತ್ರಣವನ್ನು, ನವರಾತ್ರಿಯ ಉದ್ದೇಶವನ್ನು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೊಳ್ಬೇಕಾಗಿದೆ. 3 ರೀತಿಯ ಪೂಜೆ ನಾವೆಲ್ಲರೂ ಕೂಡ ಮಾಡ್ತೇವೆ. ಅರ್ಚನೆ, ಪ್ರಾರ್ಥನೆ, ಆರಾಧನೆ ಅಂಥೇಳಿ. ಅಮ್ಮನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅರ್ಚನೆ ಇದೆ, ಆರಾಧನೆ ಇದೆ, ಆಧ್ಯಾತ್ಮಿಕತೆ ಇದೆ, ಅದರ ಜೊತೆಯಲ್ಲಿ ಆಳವಾಗಿರ್ತಕ್ಕಂತಹ ತತ್ವಜ್ಞಾನ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಶಕ್ತಿ ದೇವತೆಯ ಆರಾಧನೆಯನ್ನು ಯಾಕೆ ಮಾಡಬೇಕು? ನಾವೆಲ್ಲ ಅಮ್ಮನನ್ನು ಯಾಕೆ ಪೂಜಿಸಬೇಕು ಅಂತ ಹೇಳಿ. ಮಾತೃದೇವೋಭವ, ಪಿತೃದೇವೋಭವ ಅಂತ ಹೇಳ್ತೀವಿ. ಮಾತೃ ಅಂದರೆ ತಾಯಿನೇ, ಪಿತೃ ಅಂದರೆ ಅದು ತಂದೆ ಮತ್ತು ತಾಯಿ ಸಮಾನ ಅಂತ ಹೇಳಿ ಭಾವಿಸ್ಕೊಳ್ಬೇಕಾಗ್ತದೆ. ಈ ರೀತಿಯಿಂದ ನಾವು 3 ವ್ಯಕ್ತಿಗಳನ್ನು ಪೂಜಿಸ್ತೀವಿ. ತಂದೆ, ತಾಯಿ, ಅಜ್ಜಿ, ಹಿರಿಯರನ್ನು ಪೂಜಿಸ್ತೇವೆ. ಆದರೆ ವಿಶೇಷವಾಗಿ ಈ ದಿನಮಾನವನ್ನು ನೋಡಿದಾಗ ಹಬ್ಬಗಳು 10 ಬಂದು ಹೋಗ್ತವೆ ವರ್ಷದಲ್ಲಿ. ಯುಗಾದಿ ಹಬ್ಬ, ಶಿವರಾತ್ರಿ, ಮಹಾನವಮಿ ಎಲ್ಲ ಬಂದು ಹೋಗ್ತವೆ. ಆದರೆ ವಿಶೇಷವಾಗಿ ನಾವು ಯಾಕೆ ನವರಾತ್ರಿಗೆ, ದಸರಾಗಿಷ್ಟಕ್ಕೊಂದು ಸಂಭ್ರಮ, ಸಡಗರ ಅಂತಂತಂದರೆ ನಾವು ಮೈಸೂರು ಭಾಗದಲ್ಲಿ ಇದನ್ನು ನೋಡಿದಾಗ ನಮಗೆ ಸಂತೋಷವಾಗ್ತದೆ. ನಮ್ಮ ಭಾಗದಲ್ಲಿ ಆಗ್ಬೋದು, ಅಥವಾ ಬೇರೆ ಕಡೆ ನೋಡಿದಾಗ ರಾಗಿ ಗದ್ದೆಗಳನ್ನು ನೋಡ್ತೇವೆ, ಅಥವಾ ಭತ್ತದ ಗದ್ದೆಗಳನ್ನು ನೋಡ್ತೇವೆ. ಮೈಸೂರು ಭಾಗಕ್ಕೆ ಹೋದರೆ ಈ ಭಾಗದಲ್ಲಿ ಈ ಸಮಯದಲ್ಲಿ ಒಂದು ದೊಡ್ಡ ಸಂಭ್ರಮವಾಗ್ತದೆ. ಪಾಂಡುಪುರ, ಶ್ರೀರಂಗಪಟ್ಟಣ, ಅದರಿಂದ ಮುಂದಕ್ಕೆ ಮೈಸೂರು ಭಾಗ, ಹೀಗೆ ಹೋದರೆ ನಂಜನಗೂಡು ಸುತ್ತಮುತ್ತ ಒಂದು ಹಚ್ಚಿರತಕ್ಕಂತಹ ಒಂದು ವಾತಾವರಣ ಕಾಣ್ತೇವೆ. ಅಂದರೆ ಆ ಹಸಿರು ಜಗನ್ಮಾತೆಯ ಸೀರೆನ ನೋಡ್ತೀವಿ ನಾವೆಲ್ಲರೂ ಕೂಡ. ಈ ನವರಾತ್ರಿ ಸಂದರ್ಭದಲ್ಲಿ ಅಮ್ಮನನ್ನು ನವವಿಧ ಭಕ್ತಿಗಳಲ್ಲಿ ಪೂಜೆನ ಮಾಡ್ತಾರೆ. ನವರೂಪದಲ್ಲಿ, ನವ ಅವತಾರಗಳಲ್ಲಿ ಚಾಮುಂಡಿಯನ್ನು ಪೂಜಿಸ್ತಾರೆ. ನಿಮಗೆಲ್ಲ ಗೊತ್ತಿದೆ ಯಾಕೆ ಜಗನ್ಮಾತೆ ಚಾಮುಂಡಿ ಎಂಬತಕ್ಕಂಥ ಹೆಸರನ್ನು ಪಡ್ಕೊಂಡ್ಲು ಜಗನ್ಮಾತೆ ಅಂತಂದರೆ ನಾವು ಇತಿಹಾಸವನ್ನು ನೋಡಬೇಕಾಗ್ತದೆ. ಇತಿಹಾಸವನ್ನು ನೋಡಿದಾಗ ಆ ಇತಿಹಾಸ ಮತ್ತು ಐತಿಹ್ಯಗಳು ನಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 9 ದಿವಸಗಳಲ್ಲಿ ಪ್ರತಿಯೊಂದು ದಿವಸ ವಿಭಿನ್ನವಾಗಿರ್ತಕ್ಕಂಥ ಅಮ್ಮನಿಗೆ
ಸೀರೆ ಆಗ್ಬೋದು, ಆಭರಣ ಆಗ್ಬೋದು, ಪೂಜೆ, ಅರ್ಚನೆ, ಪ್ರಾರ್ಥನೆ, ಆರಾಧನೆ ಇವೆಲ್ಲವೂ ನೋಡ್ತೇವೆ. ಪ್ರಥಮವಾಗಿ ಅಮ್ಮನನ್ನು ಪೂಜಿಸ್ತಕ್ಕಂಥ ಮೊದಲನೇ ದಿವಸ ನಾವೆಲ್ಲ ನಿಮಗೆಲ್ಲ ಗೊತ್ತಿದೆ, ಶೈಲಪುತ್ರಿ ಅಂತ ಹೇಳಿ. ಶೈಲಪುತ್ರಿ ಅಂತ ಯಾಕೆ ಪೂಜೆ ಮಾಡ್ತೀವಿ ಅಂದರೆ, ಪರ್ವತರಾಜನ ಒಡಲಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಶೈಲಪುತ್ರಿ ಅಂತ ಕರಿತೇವೆ ಅಂತ ಹೇಳಿ. ನಿಮಗೆಲ್ಲ ಇತಿಹಾಸ ಗೊತ್ತಿರುತ್ತೆ. ಎರಡನೇದು ನಿಮಗೆ ಗೊತ್ತಾಗಿದೆ, ಶೈಲಪುತ್ರಿ ಬ್ರಹ್ಮಚಾರಿಣಿ. ಮೂರನೇದು ಬ್ರಹ್ಮಚಾರಿಣಿ. ಆ ತಾಯಿ ಚಂಡಮುಂಡರನ್ನ ಸಂಹಾರ ಮಾಡಿ, ಮಹಿಷನನ್ನ ವರ್ಧನೆ ಮಾಡಿ, ರಕ್ತ ಬೀಜನನ್ನು ಕೊಂದು ಬ್ರಹ್ಮಚಾರಿಣಿಯಾಗಿ ಕಾಣ್ಕೊಳ್ತಾಳೆ ಎಂಬತಕ್ಕಂಥ ಕಾರಣಕ್ಕಾಗಿ ಬ್ರಹ್ಮಚಾರಿಣಿ. ಆಕೆಯ ವ್ಯಕ್ತಿತ್ವ, ಆಕೆಯ ಆರಾಧನೆ ಅತ್ಯಂತ ಶ್ರೇಷ್ಠ ಅಂತೇಳಿ ನಾವಿಲ್ಲಿ ಭಾವಿಸ್ಬೇಕಾಗ್ತದೆ. ಮೂರನೇ ಅಂಶ, ಮೂರನೇ ಅವತಾರ ಚಂದ್ರಗಂಠ ಅಂತ. ಕಾತ್ಯಾಯಿನಿ, ಸ್ಕಂದಮಾತ. ಕಾತ್ಯಾಯಿನಿ, ಸ್ಕಂದಮಾತ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಈ 9 ವಿಧಗಳಲ್ಲಿ ನಾವು ಅಮ್ಮನನ್ನ ಪೂಜೆ ಮಾಡ್ತೇವೆ. ಇದರ ಉದ್ದೇಶ ಏನು ಅಂತೇಳಿ ನೀವೆಲ್ಲರೂ ಕೂಡ ಪ್ರಶ್ನೆನ ಮಾಡ್ಬೋದು. ಅಮ್ಮ ಈ ಜಗತ್ತಿಗೆ ಬಂದಿದ್ದು ಮಹಿಷಾಸುರನನ್ನ, ರಕ್ತಬೀಜನನ್ನ ಸಂಹಾರವನ್ನು ಮಾಡಿ, ಚಂಡಮುಂಡರನ್ನ ಸಂಹಾರವನ್ನು ಮಾಡಿ, ಈ ಜಗತ್ತಿಗೆ ಶಾಂತಿ ಬೇಕು ಅಂತೇಳಿ ಕೇಳ್ಕೊಳ್ತಾರೆ ಹೋಗ್ಬಿಟ್ಟು ಅಮ್ಮನನ್ನ. ಮಹಿಷಾಸುರ ನಿಮಗೆ ಗೊತ್ತಿದೆ, ಮೈಸೂರು ಬೆಟ್ಟಕ್ಕೆ ಹೋದ ಪ್ರಾರಂಭದಲ್ಲೇನೆ ಕೂಡ ಮಹಿಷಾಸುರ ದರ್ಶನವಾಗ್ತದೆ. ಅದರ ಉದ್ದೇಶ ವ್ಯಕ್ತಿ ಅದು ಕಾಲ್ಪನಿಕ ಸಾಂಕೇತಿಕವಾಗಿ, ಆದರೆ ಮನುಷ್ಯಲಿರ್ತಕ್ಕಂತಹ ದುಷ್ಟ ಶಕ್ತಿ ಇದೆಯಲ್ಲ, ದುಷ್ಟ ಆಲೋಚನೆಗಳಿದಾವಲ್ಲ, ಅವೆಲ್ಲ ನಾಶವಾಗಿ ದುಷ್ಟ ಸಂಹಾರ, ಶಿಕ್ಷೆ, ರಕ್ಷಣೆ ಎಂಬತಕ್ಕಂಥದ್ದು ನಮಗೆ ಅರ್ಥವಾಗ್ತಕ್ಕಂಥದ್ದು. ನಂತರದಲ್ಲಿ ನಿಮಗೆ ಹೋದ್ರೆ ಜಗನ್ಮಾತೆಯ ದರ್ಶನವಾಗ್ತಕ್ಕಂಥದ್ದು. ಆ ಬೆಟ್ಟಕ್ಕೆ ಹೋದರೆ ನಿಮ್ಗೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಹೋಗಿರ್ತೀರ ಅಂತ ಹೇಳಿ ಭಾವಿಸ್ಕೊತೀನಿ. ನಿಜವಾದ ಶಾಂತಿಯ ಕ್ಷೇತ್ರ, ನಿಜವಾದ ಶಾಂತಿಯ ಧಾಮ ಅದು ಚಾಮುಂಡೇಶ್ವರಿಯ ಆ ಮೈಸೂರು ಬೆಟ್ಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀವಿ. ಈ ನವರಾತ್ರಿ ನವ ಸಂದರ್ಭದಲ್ಲಿ 9 ದಿನಗಳ ಆಚರಣೆಯ ಸಾಂಕೇತಿಕವಾದ ರೂಪವನ್ನು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ. ನಮ್ಮಲ್ಲಿರ್ತಕ್ಕಂತಹ ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳು ನಾಶವಾಗಬೇಕು. ನಾವು ಪ್ರತಿ ದಿವಸ ನಾವು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ, ಸುಮಾರು 25 ವರ್ಷಗಳ ಹಿಂದೆ ಮೈಸೂರಿಗೆ ಹೋದಾಗ ಅವಾಗಿಂದ ಪ್ರಾರಂಭ ಮಾಡ್ತಕ್ಕಂತಹ ದೇವಿ ಪುರಾಣವನ್ನು ಪ್ರತಿ ದಿವಸ ಪಠಣವನ್ನು ಮಾಡ್ತೇವೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ, ನಮ್ಮ ಲಿಂಗೈಕ್ಯ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಚಾಮುಂಡಿ ಭಾವಚಿತ್ರವನ್ನು ಇಟ್ಕೊಂಡು ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ಪ್ರಾತಃ ಕಾಲ ಮತ್ತೆ ಗೋಧುಳಿ ಲಗ್ನದಲ್ಲಿ ಅಮ್ಮನನ್ನು ಅರ್ಚನೆ ಮಾಡ್ತಿದ್ರು. ಅದು ಯಾವುದು ಮುಖಾಂತರವಾಗಿ ಅಂದರೆ, ದೇವಿ ಪುರಾಣವನ್ನು ಪಠಣ ಮಾಡ್ತಾ ಆ ತಾಯಿಯ ಶ್ಲೋಕಗಳನ್ನು ಪರತರುವ ಪತ್ವ ನೀನಲ್ಲದೆ ತಾಯಿ ಬೇರೆ ಉಂಟೆ ಎಂಬತಕ್ಕಂಥ ಮಾತಾಗ್ಬೋದು. ಐಗಿರಿ ನಂದಿನಿ, ನಂದಿತ ಮೋಹಿನಿ, ಸ್ಕಂದ ವಿನೋತಿನಿ, ಶೈಲಸುತೆ. ಅರ್ಥವನ್ನು ಮಾಡ್ಕೊಳ್ಳಿ. ಶೈಲಪುತ್ರಿಯ ಮಗಳಾದಿರ್ತಕ್ಕಂಥ ನೀನು, ಪರ್ವತರಾಜನ ಮಗಳಾಗಿರ್ತಕ್ಕಂಥ ನಿನ್ನ ನಾನು ಮರೆಯೋದುಂಟೆ ಅಮ್ಮ ಜಗದಂಬ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಅವನು ಮಹಿಷಾಸುರನ ಇತಿಹಾಸವನ್ನು ನೀವು ನೋಡಿದಾಗ ಅವನು ಹೇಳ್ತಾನೆ, ಗಂಡಾಗಲಿ ಹೆಣ್ಣಾಗಲಿ, ಹೊರಗಾಗಲಿ ಹೊರಗಾಗಲಿ ಅಂತೇಳಿ. ನೀವು ಹಿರಣ್ಯಕಶ್ಯಪು, ನೀವು ಆ ಪೌರಾಣಿಕ ಕಥೆಯನ್ನು ಕೇಳಿದ್ದೀರಾ. ಭಕ್ತ ಪ್ರಹ್ಲಾದ ಮತ್ತು ಹಿರಣ್ಯಕಶ್ಯಪ ಕಥೆ ನೀವೆಲ್ಲರೂ ಕೇಳ್ಕೊಂಡಿದ್ದೀರಾ. ಅದರಲ್ಲಿ ಅವನು ಹಿರಣ್ಯಕಶ್ಯಪ ಏನು ಪ್ರಾರ್ಥನೆ ಮಾಡ್ತಾನೆ ಭಗವಂತಗೆ ಅಂದರೆ, ಗಂಡಾಗಲಿ ಹೆಣ್ಣಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ ಅಂತೇಳಿ ಅವನಿಗೊಂದು ಷರತ್ತನ್ನು ವಿಧಿಸ್ತಾನೆ, ನನಗೆ ಅಲ್ಲಿ ಸಾವು ಬರಬೇಕು ಅಂತೇಳಿ. ಆದರೆ ಮಹಿಷಾಸುರ ಹೇಳ್ತಾನೆ, ಒಂದು ಗಂಡಿಂದ ನನಗೆ ಬರೋದು ಬೇಡ, ಒಂದು ದುಷ್ಟ ಶಕ್ತಿಯಿಂದ ನನಗೆ ಮರಣ ಬರೋದು ಬೇಡ. ನನಗೆ ಮರಣ ಬರಬೇಕಂದ್ರೆ ಅದು ಯಾವ ರೀತಿ ಅಂತಂದ್ರೆ, ಒಬ್ಬ ಲೌಕಿಕವನ್ನು ಕವಿ ಹೇಳ್ತಾನೆ, ಹಯಗಳಲ್ಲಿ ಅಂದರೆ ಗಜರಾಜಗಳಲ್ಲಿ ಹಯಗಜ ಅಂತ ಹೇಳಿ ಕರಿತೀವಿ. ಪಾರಿಜಾತಗಳಲ್ಲಿ ಅತ್ಯಂತ ಶ್ರೇಷ್ಠಕ್ಕಂಥದ್ದು ಹೂವಲ್ಲಿ ಪಾರಿಜಾತ ಅಂತ ಹೇಳಿ ಭಾವಿಸ್ತೀವಿ. ಹಾಗೆ ಎಲ್ಲ ದೇವತೆಗಳು, ಅನ್ನಪೂರ್ಣೇಶ್ವರ ಆಗ್ಬೋದು, ಕೊಲ್ಲೂರು ಮೂಕಾಂಬಿಕಾ ಆಗ್ಬೋದು, ಹೊರನಾಡಿನ ತಾಯಿ ಆಗ್ಬೋದು, ಸಿಗಂಧೇಶ್ವರ ಆಗ್ಬೋದು, ಎಲ್ಲ ಒಂದೊಂದು ಅವತಾರಗಳನ್ನು ಪಡ್ಕೊಂಡಿದ್ದಾರೆ. ಎಲ್ಲ ದೇವತೆಗಳು ಶ್ರೇಷ್ಠ, ಎಲ್ಲ ದೇವರು ಕೂಡ ಶ್ರೇಷ್ಠ. ಅದು ಕನಿಷ್ಠ ಅಲ್ಲ,
ಇದು ಶ್ರೇಷ್ಠ ಅಲ್ಲ. ಹಾಗಾಗಿ ಅಮ್ಮ ಜಗನ್ಮಾತೆ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸಾರ್ಥಕೆ ದೇವಿ ಅಂತಕ್ಕಂಥ ಮಾತಿದೆಯಲ್ಲ, ಅದನ್ನ ನಾವೆಲ್ಲರೂ ಕೂಡ ಪ್ರಾರ್ಥಿಸಬೇಕಾಗ್ತದೆ ಅಮ್ಮನನ್ನ. ಹಾಗಾಗಿ ಈ ದಿನಮಾನಗಳಲ್ಲಿ 9 ವಿಧದಲ್ಲಿ ತಾಯಿಯನ್ನ ಪೂಜಿಸ್ತೀವಿ, 9 ಅವತಾರಗಳಲ್ಲಿ ತಾಯಿಯನ್ನ ನೋಡ್ತೇವೆ. ಅದರ ಉದ್ದೇಶ ಏನಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ದೋಷಗಳನ್ನ, ಎಲ್ಲ ದುಷ್ಟ ಶಕ್ತಿಗಳನ್ನ ಸಂಹಾರವನ್ನ ಮಾಡಿ ತಾಯಿ ಜಗದಂಬೆ ಶಾಂತಿಯನ್ನು ಕೊಡು, ನೆಮ್ಮದಿಯನ್ನು ಕೊಡು ಎಂಬ ಕಾರಣಕ್ಕೆ ನಾವೆಲ್ಲರೂ ಕೂಡ ಅರ್ಚನೆ, ಪ್ರಾರ್ಥನೆ, ಆರಾಧನೆಯನ್ನ ಮಾಡಬೇಕಾಗಿದೆ. ಇವತ್ತು ಎಲ್ಲ ಒಂದ್ ಕಡೆ ನಮಗೆ ನೋವಾಗ್ತದೆ. ಕಾರಣ ಉತ್ತರ ಕರ್ನಾಟಕದಲ್ಲಿ ಇವತ್ತು ಅತ್ಯಂತ ದೊಡ್ಡ ದುರಂತವಾಗ್ತಿದೆ. ಎಲ್ಲ ನದಿಗಳು, ಎಲ್ಲ ಡ್ಯಾಮ್ಗಳು, ಅಣೆಕಟ್ಟುಗಳು ತುಂಬಿ ಇವತ್ತು ಜನರ ಜೀವನ ಅತ್ಯಂತ ದುಸ್ತರವಾಗಿದೆ. ನೋವಾಗ್ತದೆ. ಒಂದ್ ಕಡೆ ಈ ಕಡೆ ಹಬ್ಬ ಆಚರಣೆ ಸಂಭ್ರಮವಾದ್ರೆ ಅಲ್ಲಿ ಜನಸಾಮಾನ್ಯರಿಗೆ ಗುಡಿಸ್ಲಿಲ್ಲ, ಬದುಕಲಿಕ್ಕೆ ಹೊಟ್ಟೆಗೆ ಅನ್ನ ಇಲ್ಲ, ಅರಿವೆಗಳಿಲ್ಲ, ಎಲ್ಲ ಅವರು ಊರು ಬಿಟ್ಟು ಬರ್ತಾ ಇದ್ದಾರೆ. ಭಗವಂತ, ನಾನು ತಾಯಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಕ್ಕಂಥದ್ದು, ತಾಯಿ ಒಂದ್ ಕಡೆ ಆಚರಣೆ ಸಂಭ್ರಮ, ಮತ್ತೊಂದು ಕಡೆ ದುಃಖ. ಅಂದ್ರೆ ಈ ತಾಯಿಯ ಆಶೀರ್ವಾದದಿಂದ ನೆನ್ನೆ ಮೊನ್ನೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂತೇನೆ. ತಾಯಿಯ ಯಾವಾಗ ದಸರಾ ಉದ್ಘಾಟನೆ ಆಯಿತು ಅವಾಗಿನ್ನೂ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಂತೇಳಿ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಿದ್ದೀವಿ. ನಾನು ಹೇಳೋದಿಷ್ಟೇ, ಈ 9 ನವರಾತ್ರಿಗಳಿದಾವಲ್ಲ, 9 ದಿವಸಗಳಿದಾವಲ್ಲ, ಅದನ್ನು ಯಾವುದು ಅಂತೇಳಿ ನೀವೆಲ್ಲರೂ ಚಿಂತೆ ಮಾಡಿದ್ದೀರಾ? ಇವತ್ತು ತಂದೆ ತಾಯಿಯನ್ನ ಹೊಡೆದು ಹೊರಗಾಗ್ತಕ್ಕಂಥದ್ದನ್ನ ನೋಡ್ತೇವೆ, ತಾಯಿಯನ್ನ ಕೊಲ್ತಕ್ಕಂಥದ್ದು ನೋಡ್ತಿದ್ದೇವೆ. ಈ ಜಗತ್ತಿಗೆ ಬಂದು ಈ ಹಬ್ಬಗಳನ್ನ, ಈ ಆಚರಣೆಗಳನ್ನು ಮಾಡಲಿಕ್ಕೆ ಮೂಲ ಮಾತೃತ್ವ ಶಕ್ತಿ ನಮಗೆ ಯಾವುದು? ನಮ್ಮ ಹೆತ್ತ ತಾಯಿ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ. ಆ ತಾಯಿ 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಕೊಂಡು ಹೊರಗೆ ಜಗತ್ತನ್ನ ನೋಡು ಮಗುವೆ ಅಂತ ಹೇಳಿ ಕೊಡ್ಲಿಲ್ಲ ಅಂದಿದ್ರೆ ನಾವು ಜಗತ್ತನ್ನು ನೋಡ್ಲಿಕ್ಕೆ ಆಗ್ತಿತ್ತ? ಇಂಥ ಪ್ರಪಂಚ ನೋಡ್ಲಿಕ್ಕೆ ಆಗ್ತಿತ್ತ? ಇಂಥ ಸುಂದರವಾದ ಬೆಟ್ಟ ಗುಡಿಗಳನ್ನ, ದೇವಸ್ಥಾನಗಳನ್ನ, ನದಿಗಳನ್ನ, ಈ ದೇಶವನ್ನ, ಇಡೀ ಪ್ರಪಂಚವನ್ನ ಕಣ್ತುಂಬಿಕೊಳಕ್ ಆಗ್ತಿತ್ತ? ಈ ನವರಾತ್ರಿಗಳ 9 ವಿಧ ಭಕ್ತಿಗಳ ಸಂಕೇತ ಏನು ಅಂತ ಕೇಳಿದ್ರೆ ನಾನಾದ್ರೂ ಕೂಡ ಹೇಳ್ತೇನೆ, ಆ ತಾಯಿ ಗರ್ಭ ಧರಿಸ್ತಾಳಲ್ಲ, ನನ್ನ ತಾಯಿ, ನಿಮ್ಮ ತಾಯಿ, 9 ತಿಂಗಳು, ಆ 9 ತಿಂಗಳ ಒಂದು ಸಾಂಕೇತಿಕ ರೂಪ ನವರಾತ್ರಿ ಆಚರಣೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ತಾಯಿಯನ್ನ ಕಣ್ತುಂಬಿಕೊಂಡಿದೆಯಲ್ಲ ಈ 9 ದಿವಸ, ಆ 9 ದಿವಸ ತಾಯಿಯನ್ನ ತುಂಬಿಕೊಡ್ಲಿಕ್ಕೆ ನಮಗೆ ಏನಾದ್ರೂ ಕೂಡ ಒಂದು ಶಕ್ತಿ ಇದ್ರೆ ಅದು ನಮ್ಮ ಮಾತೃಶಕ್ತಿ, ನಮ್ಮ ತಂದೆ ತಾಯಿ ಅಂತೇಳಿ. 9 ವಿಧ ಭಕ್ತಿಗಳು, 9 ಅವತಾರಗಳು ಯಾವುವು ಅಂತಂದ್ರೆ ನನ್ನ ಅಕ್ಕ ತಂಗಿ, ನನ್ನ ಹೆತ್ತ ತಾಯಿ, ಈ ಹೊತ್ತ ಭೂಮಿ, ನನ್ನ ಅಜ್ಜಿ, ನನ್ನ ಅಕ್ಕ, ನನ್ನ ಸಹೋದರಿ, ಎಲ್ಲ ರೂಪದಲ್ಲೂ ಕೂಡ ಇದ್ದಾಳೆ ಈ ತಾಯಿ. ಎಲ್ಲಿಲ್ಲ ಜಗನ್ಮಾತೆ? ತಾಯಿ ಗರ್ಭದಿಂದ ಬಂದಿರತಕ್ಕಂಥ ತಾಯಿಯ ಒಡಲಿಗೆ ಹೊದಿತೇವೆ, ತಾಯಿ ಮೇಲೆ ಹೊಡೆದು ಮನೆಯಿಂದ ಹೊರಗೋಕು ಅಂತ ಹೇಳಿ ಕಳಿಸ್ತೇವೆ. ಯಾಕೆ ಈ ತರ ಆಗ್ತಾ ಇದೆ ಅಂತಕ್ಕಂಥ ನೋಡಿದಾಗ ತುಂಬಾ ನೋವಾಗ್ತದೆ. ಇದರ ಉದ್ದೇಶ ಸಂಭ್ರಮ ಪಡಬೇಕಂತ ಹೇಳಿ, ಅಮ್ಮನನ್ನ, ಆ ಜಗನ್ಮಾತೆಯನ್ನ ಮನಸಾರೆ ಪೂಜೆ ಮಾಡಿ, ತಾಯಿ ನಮಗೆಲ್ಲ ಶಾಂತಿಯನ್ನ, ನೆಮ್ಮದಿಯನ್ನ ಕೊಡಿ ಅಂತ ಹೇಳಿ ಆಕೆಗೆ 9 ದಿವಸ ವಿಭಿನ್ನವಾದ ಸೀರೆಯನ್ನು ಉಡಿಸಿ ಅಲಂಕಾರವನ್ನ ಮಾಡಿ ತಾಯಿಗೆ ಕೈ ಮುಗಿದು ಬೇಡ್ಕೊಳ್ತೀವಲ್ಲ, ಆ ತಾಯಿಯನ್ನ ಬೇಡ್ಕೊಳ್ಳಿ. ಕೈ ಮುಗಿದು ಒಂದ್ ಕಡೆ ತಾಯಿನ ಬೇಡ್ಕೊಂತಿದ್ರೆ ಇನ್ನೊಂದು ಅಂತರಂಗದಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಭಾವನೆ ಒಡಮೂಡುತ್ತೆ, ಅದು ನನ್ನ ಹೆತ್ತ ತಾಯಿ ಅಂತೇಳಿ. ಆ ತಾಯಿನ ಪೂಜಿಸಲಿಕ್ಕೆ ಯಾರು ಮೂಲ ಕಾರಣ ಅಂದ್ರೆ ನನ್ನ ಹೆತ್ತ ತಾಯಿ ಅಂತೇಳಿ. ಇದನ್ನ ನಾವ್ಯಾರು ಕೂಡ ಮರಿಬಾರದು. ಕಾರಣ ಇಷ್ಟೇ, ಇವತ್ತು ಆಧುನಿಕದ ನಾಗಾಲೋಟದಲ್ಲಿ ಎಲ್ಲ ಒಂದ್ ಕಡೆ ಏನೋ ಸಿಗುತ್ತೆ ಅಂತೇಳಿ ಮರೀಚಿಕೆ ಓಡ್ತಿದೀವಿ ಜೀವನ. ಅಲ್ಲಿ ಏನೋ ಸಿಗುತ್ತೆ, ಇಲ್ಲೇನೋ ಸಿಗುತ್ತೆ ಅಂತೇಳಿ. ನನಗನ್ಸ್ತದೆ ಇಂತಹ ಕೆಟ್ಟ ಎಮ್ಮಾರಿಯ ನಡುವೆ ಒಂದು ಧರ್ಮ ಉಳಿಬೇಕಾಗಿತ್ತು, ಪ್ರಾಮಾಣಿಕತೆ ಉಳಿಬೇಕಾಗಿತ್ತು. ಪ್ರಪಂಚದ ಎಲ್ಲ ಇತಿಹಾಸವನ್ನು ನೋಡಿದಾಗ ಎಲ್ಲ ಒಂದ್ ಕಡೆ ನಾವೆಲ್ಲೋ ದಾರಿಯನ್ನ ತಪ್ತಿದೀವಿ ಅಂತ ಅನ್ಸೋದಿಲ್ವಾ? ನಮಗೆಲ್ಲೋ ಮನಸ್ಸಿಗೆ ನೋವು ಕಾಡ್ತದೆ ಅಲ್ವಾ? ಒಂದ್ ಕಡೆ ಅತಿಯಾದ ಮಳೆ, ಇನ್ನೊಂದ್ ಕಡೆ ಅತಿಯಾದ ಬರಗಾಲ. ಇವೆಲ್ಲ ಯಾಕೆ ಆಗ್ತಿದ್ದೇವೆ ಅಂದ್ರೆ ಮನುಷ್ಯನ ನಡತೆ. ಇವತ್ತು ನಮ್ಮ ಮನಸ್ಸುಗಳನ್ನ ಮೀಸಲಾಗಿಡಬೇಕು. ಇವತ್ತು ನವರಾತ್ರಿ ಸಂದರ್ಭದಲ್ಲಿ 9 ದಿವಸ ಕಾಲ ತಾಯಿನ ಪೂಜಿಸ್ತೀವಲ್ಲ,
ಆ ತಾಯಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನನ್ನ ಮೀಸಲಿಡಬೇಕು? ನಾವೆಲ್ಲ ಏನನ್ನ ಮೀಸಲಿಡಬೇಕು? ಸುಮಾರು ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ, ಒಂದು ಕರು ಒಂದು ಹಸು ಕರು ಹಾಕಿದ್ರೆ, ಅಥವಾ ಒಂದು ಕರು ಮರಿ ಜನ್ಮ ಕೊಟ್ರೆ ಅದರ ಗೀಬು ಅಂತ ಕರಿತಿದ್ವು ಹಾಲನ್ನ. ಅದನ್ನ ನಂಬಿರ್ತಕ್ಕಂಥ ಮನೆ ದೇವರಿಗೋ, ಯಾವುದೇ ದೇವತೆಗೋ, ಯಾವುದೋ ದೇವರಿಗೋ, ಮನ್ ದೇವರಿಗೋ ಆ ಗೀಬನ್ನ, ಹಾಲನ್ನ ಮೀಸಲಿಡ್ತಿದ್ದು, ಬೆಣ್ಣೆಯನ್ನ ಮೀಸಲಿಡ್ತಿದ್ರು, ಹಾಲನ್ನ ಮೀಸಲಿಡ್ತಿದ್ರು. ಆ ಮೀಸಲಿನ ಉದ್ದೇಶ ಏನಂದ್ರೆ, ಈ ಸಂದರ್ಭದಲ್ಲಿ ಯಾವುದನ್ನ ಮೀಸಲಿಡಬೇಕು ಅಂದ್ರೆ, ಅರಿವನ್ನ ಮೀಸಲಿಡಬೇಕು, ನಮ್ಮ ಮನಸ್ಸನ್ನ ನಾವು ಮೀಸಲಿಡಬೇಕು, ನಮ್ಮ ಹೃದಯವನ್ನ ಮೀಸಲಿಡಬೇಕು ಅಂತ ಹೇಳಿ. ಅಲ್ಲಮ್ಮ ಪ್ರಭುಗಳು ಒಂದು ಸುಂದರವಾದ ವಚನ ಹೇಳ್ತಾರೆ, ಕಣ್ಣು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಕಿವಿ ಮೀಸಲು ಶಿವನ, ಅಳಿದರೆ ಈಶನ ಆಜ್ಞೆ ಅಂತ ಹೇಳಿ. ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಇವತ್ತು ಮೀಸಲಿಡಬೇಕಾಗ್ತದೆ, ನಮ್ಮ ಅರಿವನ್ನ ಮೀಸಲಿಡಬೇಕಾಗ್ತದೆ, ನಮ್ಮ ಸ್ಮೃತಿ ಪಟಲವನ್ನ ಮೀಸಲಿಡಬೇಕಾಗ್ತದೆ. ನಾವು ಹಾಲು ತುಪ್ಪ ಬೆಣ್ಣೆನ ಮೀಸಲಿಡೋದು ಬೇಡ, ನಮ್ಮ ಹೃದಯನ ಮೀಸಲಿಡೋಣ. ಯಾರಿಗಾಗಿ ಮೀಸಲಿಡೋಣ? ಜಗನ್ಮಾತೆ ಚಾಮುಂಡೇಶ್ವರಿಗಾಗಿ ಮೀಸಲಿಡೋಣ. ಅಮ್ಮ, ಈ ಜಗತ್ತಿನಲ್ಲಿ ಏನೇನೋ ಕೆಟ್ಟ ವಿಚಾರಗಳು ನಡೀತಿದ್ದಾವೆ, ಎಲ್ಲಿ ಅಜ್ಞಾನ ಇದೆ ಅಲ್ಲಿ ಜ್ಞಾನವನ್ನು ಕೊಡು ತಾಯಿ, ಎಲ್ಲಿ ತಮಂದ ಇದೆ, ಕತ್ತಲೆ ಇದೆ, ಅಲ್ಲಿ ಬೆಳಕನ್ನು ಕೊಡು ತಾಯಿ, ಎಲ್ಲಿ ಅರಿವಿನ ಕೊರತೆ ಇದೆ ಅಲ್ಲಿ ಜ್ಞಾನವನ್ನು ಕೊಡು ತಾಯಿ, ಅನುಭವವನ್ನು ಕೊಡು ತಾಯಿ ಅಂತೇಳಿ ಜಗನ್ಮಾತೆ ನಾವೆಲ್ಲರೂ ಕೂಡ ಬೇಡ್ಕೊಳ್ಬೇಕಾಗಿದೆ. ಇವತ್ತು ನೋಡಿದರೆ ನೀವು, ಮೊನ್ನೆ ಉದ್ಘಾಟನೆ ಆಗಿದೆ ನಮ್ಮ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ, ಇವತ್ತು ಜಯದೇವ ಹಾಸ್ಪಿಟ್ಲ್ ಇದೆಯಲ್ಲ, ಅದರ ಅಧ್ಯಕ್ಷ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಿಜವಾದ ಜಗನ್ಮಾತೆಯ ಪ್ರಾರ್ಥನೆ ಅಂದ್ರೆ, ನಿಜವಾದ ಪೂಜೆ ಅಂದ್ರೆ, ಅಂಥವ್ರ ಗೌರವಿಸ ನಿಜವಾದ ಪೂಜೆ ಅಂತ ನಾನು ಕೂಡ ಭಾವಿಸ್ಕೊಂಡಿದ್ದೀನಿ. ಅದು ಯಾರು ಸಜೆಸ್ಟ್ ಮಾಡಿದ್ರೋ ಗೊತ್ತಿಲ್ಲ, ಆದರೆ ಮಂಜುನಾಥ್ ಅವರು ಇದಾರಲ್ಲ, ಅವರು ನೂರಾರು ಸಾವಿರಾರು ಲಕ್ಷಾಂತರ ಜನಿಗೆ ಪುನರ್ಜನ್ಮ ಕೊಟ್ಟಂತಹ ಮಹಾತ್ಮ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಇಲ್ಲಿ ವ್ಯಕ್ತಿಯನ್ನ ಆ ಜಾತಿಯವನು ಈ ಜಾತಿ ಅಂತ ಅನ್ನೋದು ಬೇಡ, ಮನುಕುಲ ಒಂದೇ ಶ್ರೇಷ್ಠ ಅಂತೇಳಿ ಬದುಕಿದ ನಾಡು, ಬದುಕ್ತಿರ್ತಕ್ಕಂಥ ನಾಡು ಇದು. ಡಾಕ್ಟರ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರು ಇವತ್ತು ವಾರಿಯರ್ಸ್ ಆಗಿ ಮಾಡಿದ್ದಾರೆ, ಕೊರೋನಾ ವಾರಿಯರ್ಸ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ಅವರು ಮಾತಾಡ್ತಕ್ಕ ಸಂದರ್ಭದಲ್ಲಿ ಒಂದು ಮಾತನಾಡಿದ್ದಾರೆ, ನೀವೆಲ್ಲ ಗಮನಿಸಿದ್ರ ಅಂತ ಅನ್ಕೊಂತೀನಿ. ನನ್ನ ಈ ಉದ್ಘಾಟನೆ ಕಾರ್ಯಕ್ರಮ ಕರೆಸಿರ್ತಕ್ಕಂಥದ್ದು ನನ್ನ ಯಾವುದೋ ಪೂರ್ವಜನ್ಮದ ಪುಣ್ಯ ಅಂತೇಳಿ. ಅಂದ್ರೆ ನಮ್ಗೆ ನೆನಪಿದೆ, ಪೂರ್ವಜನ್ಮದ ಪರಿಕಲ್ಪನೆ ನಮಗಿದೆ ಅಂತೇಳಿ. ಹಾಗಾಗಿ ಅವರು ಯಾರಿಗೆ ಪ್ರಾರ್ಥನೆ ಮಾಡಿದ್ರು ಅಂದ್ರೆ, ನನ್ನ ಹೆತ್ತಿರ್ತಕ್ಕಂಥ ತಾಯಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ. ಇವತ್ತು ನನಗೆ ಜನ್ಮ ಕೊಟ್ಟಿದ್ದಾಳಲ್ಲ ತಾಯಿ, ಅಕ್ಕೆಯನ್ನ ಇವತ್ತು ನೆನ್ಸ್ಕೊಂತೀನಿ, ಸ್ಮರಣೆ ಮಾಡ್ತೀನಿ ಅಂತೇಳಿ ಅವರು ಒಂದು ಮಾತನ್ನ ಹೇಳ್ತಾರೆ. ಅದಕ್ಕೆ ಕಾರಣ ಏನಂದ್ರೆ, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ನಾನು ಬಂದು ಉದ್ಘಾಟನೆ ಮಾಡ್ತಕ್ಕಂತಹ ಶಕ್ತಿಯನ್ನ, ಈ ದೇಹವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ, ಆ ನವಮಾಸಗಳನ್ನ ಹೊತ್ತು 9 ತಿಂಗಳು ಹೊತ್ತು ಜನ್ಮ ಕೊಟ್ಟಿದ್ದಾಳಲ್ಲ ನನ್ನ ತಾಯಿ. ಆ ತಾಯಿಗೆ ಮಾತೃದೇವೋ ಭವ, ಆಚಾರ ದೇವೋ ಭವ, ಅತಿಥಿ ದೇವೋ ಭವ ಅಂತಂತ 3 ಅಂಶಗಳನ್ನು ಅವ್ರು ಹೇಳ್ತಾರೆ. ಅಂದ್ರೆ ತಾಯಿಗೆ ನಾನು ಶರಣಾಗಬೇಕು, ಮಾತೃಭೂಮಿಗೆ ಮತ್ತು ತಾಯಿಗೆ ನಾನು ಶರಣಾಗಬೇಕು. ಅವ್ರು ಹೇಳ್ತಾರೆ ಅತಿಥಿ ದೇವೋ ಭವ. ಯಾರು ಹಾಸ್ಪಿಟ್ಲಿಗೆ ಬರ್ತಾರೆ ಹೃದಯದ ಕಾಯಿಲೆ ಅಂತೇಳಿ, ನೀವು ನಂಬಲಿಕ್ಕಿಲ್ಲ, ನಾನು ಅವ್ರ ವಿಚಾರವನ್ನು ತಿಳ್ಕೊಂಡಿದ್ದೀನಿ. ಇವತ್ತು ಯಾರು ಬಡವರು ಬರಲಿ, ಶ್ರೀಮಂತರು ಬರಲಿ, ಎಲ್ಲರಿಗೂ ಒಂದೇ ರೀತಿಯ ಚಿಕಿತ್ಸೆನ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಮಂಜುನಾಥ್ ಎಂಬತಕ್ಕಂಥದ್ದನ್ನ ನಾವು ಹೇಳಬೇಕಾಗ್ತದೆ. ಜಯದೇವ ಹಾಸ್ಪಿಟ್ಲು ಸಾವಿರಾರು ಜನಗಳಿಗೆ ಇವತ್ತು ಕೊಟ್ಟಿದೆ. ಅಂಥವ್ರು ಇವತ್ತು ಬಂದು ತಾಯಿ ಆಶೀರ್ವಾದದಿಂದ ಉದ್ಘಾಟನೆ ಮಾಡಿದ್ದಾರೆ. ಎಂತೆಂತಹ ಸಡಗರ ಅಂದರೆ, ದಸರಾ ಅಂತಂದರೆ ನಮಗೆಲ್ಲರೂ ಕೂಡ ಒಂದು ಕಡೆ, ಎಲ್ಲ ಕಡೆ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳು, ಸಾಹಿತ್ಯ, ಸಂಗೀತ, ಕಲೆ. ನಾವು ಇವತ್ತು ಅದೇನೋ ಪುಣ್ಯ ವಿಶೇಷ ಗೊತ್ತಿಲ್ಲ, ಈ ವರ್ಷ ಕೊರೋನಾ ಅಂತೇಳಿ ಅತ್ಯಂತ ಸರಳವಾಗಿ ಆಚರಣೆ ಮಾಡ್ತಿದ್ದಾರೆ. ಒಂದು ಸಾಂಸ್ಕೃತಿಕ ನಗರಿ ಜಗತ್ತಲ್ಲಿದ್ದರೆ ಅದು ಮೈಸೂರು ಎಂಬತಕ್ಕಂಥದ್ದು. ಹೇಗೆ ಮೈಸೂರು ಪಾಕ್, ಮೈಸೂರು ಮಲ್ಲಿಗೆ, ಮೈಸೂರು ಬಾಳೆಹಣ್ಣು ಹೇಗೆ ಶ್ರೇಷ್ಠವಾಗಿದೆಯೋ, ಹಾಗೆ ಮೈಸೂರಿನ ಆ ಜಗನ್ಮಾತೆ ಇಡೀ ಜಗತ್ತನ್ನು ಬೆಳಗ್ತಕ್ಕಂತಹ ಒಂದು ಅತ್ಯಂತ ಶ್ರೇಷ್ಠವಾದ ಶ್ರದ್ಧಾ ಕೇಂದ್ರ ಇದ್ದರೆ ಅದು ಜಗನ್ಮಾತೆ ಚಾಮುಂಡೇಶ್ವರಿ ಅಮ್ಮನವರ ಕ್ಷೇತ್ರ ಅಂತೇಳಿ ಭಾವನೆಯನ್ನು ಹೊಂದಬೇಕಾಗ್ತದೆ ನಾವೆಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ತಂದೆ ತಾಯಿಗಳನ್ನು ಗೌರವಿಸತಕ್ಕಂತಹ, ತಂದೆ ತಾಯಿಯನ್ನ ಪೂಜಿಸ್ತಕ್ಕಂತಹ ಶಕ್ತಿಯನ್ನ ಆ ತಾಯಿ ಕೊಡ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ನಾವೆಲ್ಲರೂ ಕೂಡ ಕಳೆದ 2 ದಿವಸದಿಂದ ಅಮ್ಮನನ್ನ ಪೂಜಿಸ್ತಾ ಅರ್ಚನೆ, ಪ್ರಾರ್ಥನೆ, ಶ್ರವಣ, ನಯನ, ನಿಧಿಧ್ಯಾಸನ ಎಂಬತಕ್ಕಂತಹ ತ್ರಿಕಣ್ಣ ಶುದ್ಧವಾಗಿ ನಾವು ಪೂಜಿಸ್ಕೊಂಡು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಾವೇನು ಕೇಳಬೇಕಾಗ್ತದೆ ಅಂದರೆ, ನವರಸಗಳು ಅಂತ ಹೇಳಿ ಬರ್ತದೆ, ಶಾಂತ, ಬಿಲ್ಬಸ್ಸ, ಇವೆಲ್ಲವೂ ಕೂಡ ಅದರಲ್ಲಿ ಶೋಕ ಅಂತೇಳಿ ಬರುತ್ತದೆ. ಅದು ಶೋಕ ಯಾಕೆ ಈ ಸಂದರ್ಭದಲ್ಲಿ ನೆನಪನ್ನು ಮಾಡ್ಕೊತೀನಿ ಅಂದರೆ, ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಇವತ್ತು ನೆರೆ ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರ, ಒಂದು ಕಡೆ ದುಃಖವಾಗ್ತದೆ, ಪ್ರಾಣಿಗಳು ಕೊಚ್ಕೊಂಡು ಹೋಗ್ತಿದ್ದಾವೆ. ಗೋಮಾತಾ 300 ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಕ್ಕಂತಹ ಆ ಒಂದು ನಂದಿಯಲ್ಲಿ, ಆ ಗೋಮಾತೆಯಲ್ಲಿ ಭಗವಂತ ವಾಸವಾಗಿದೆ ಅಂತ ನಾವೆಲ್ಲರೂ ಕೂಡ ಕೇಳ್ಕೊತೀವಿ. ಒಂದು ಕಡೆ ಕೊಚ್ಚಿ ನೂರಾರು ಹಸುಗಳು, ಕರುಗಳು ಕೊಚ್ಕೊಂಡು ಹೋಗ್ತಿದ್ದಾವೆ. ಒಂದು ಕಡೆ ಜನಗಳು ಊರನ್ನು ಬಿಡ್ತಿದ್ದಾರೆ. ಈ ಸಮತೋಲನವಾಗಲಿ ಅಂತೇಳಿ ನಾನಾದರೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಮ್ಮ ಮನಸ್ಸುಗಳು ತೆರೆಬೇಕಾಗ್ತದೆ, ನಮ್ಮ ಹೃದಯಗಳು ತೆರೆಬೇಕಾಗ್ತದೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು, ಈ 15 ಇದವಲ್ಲ, ಈ 15ರಲ್ಲಿ ಪ್ರಪಂಚ ಸೃಷ್ಟಿಯಾಗದು ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳ್ಪಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಪಂಚಭೂತಗಳು, ಆಕಾಶ, ನೀರು, ಬೆಂಕಿ, ಅಗ್ನಿ, ಭೂಮಿ ಎಂಬತಕ್ಕಂಥ ಈ ಪಂಚಶೀಲ ಗುಣಗಳಿದಾವಲ್ಲ, ಪಂಚಭೂತಗಳಿದಾವಲ್ಲ, ಈ ಅದರಲ್ಲಿ ನಾವೆಲ್ಲರೂ ಕೂಡ ಅಡಿಯಲ್ಲಿ ನಮ್ಮ ಜೀವನ ಕಟ್ಕೊಳ್ಬೇಕಾಗಿದೆ. ಇವತ್ತು ಆ ಜಗನ್ಮಾತೆಯ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಂದೇ, ನೀವು ಎಷ್ಟು ಜನ ನನಗೆ ಗೊತ್ತಿಲ್ಲ ಇವತ್ತು, ಯಾಕೆಂದರೆ ಅವರ ಮನೆತನಗಳ ದೇವರುಗಳು ಶ್ರೇಷ್ಠವಾಗ್ತವೆ ಅವರಿಗೆ. ಅದರ ಜೊತೆಯಲ್ಲಿ ನಾವು ಯಾಕೆ ತಾಯಿಯನ್ನು ಪೂಜಿಸಬೇಕು ಅಂತಂದರೆ, ಆಕೆ ನಮ್ಮ ಭೂಮಿಯ ಸಂಕೇತ, ಚಾಮುಂಡೇಶ್ವರಿ. ಅರ್ಥವನ್ನು ಮಾಡ್ಕೊಳ್ಳಿ. ನಾವೆಲ್ಲರೂ ಕೂಡ ಇವತ್ತು ನಾಳೆ ಅಳಿದೋಗ್ತೇವೆ, ಆದರೆ ನಾವು ಮಾಡ್ತಕ್ಕಂಥ ಸೇವೆ ಇದೆಯಲ್ಲ, ಆ ಸೇವೆ ಶ್ರೇಷ್ಠ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಧರ್ಮದ ಆದಿಯಲ್ಲಿ, ಭೌತಿಕದ ಬೆಳಕಿನಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ಅಥವಾ ಜ್ಯೋತಿಯನ್ನು ಬೆಳತಕ್ಕಂಥದ್ದೇ ಆ ತಾಯಿಯ ಸೇವೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕಾಗ್ತಾ ಇದೆ. ಇವತ್ತು ಆ ಸಂದರ್ಭದಲ್ಲಿ, ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲ ಅದ್ಭುತವಾದ ಮಾತನಾಡಿದ್ದಾರೆ. ಆದರೆ ಸರಳವಾಗಿ ಆಚರಣೆ ಮಾಡಬೇಕು. ನಾನು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಏನಂದರೆ, ಎಲ್ಲಿ ಅಸತ್ಯಗಳಿದೆವಲ್ಲ, ಎಲ್ಲಿ ಅಧರ್ಮದ ನಡೆ ಇದೆಯಲ್ಲ, ಅಲ್ಲಿ ಖಂಡಿಸ್ತಕ್ಕಂಥ ಶಕ್ತಿಯನ್ನು ಆ ತಾಯಿ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಇದರ ಉದ್ದೇಶ ಏನಂದರೆ, ಇದು ಅಸತೋಮ ಸದ್ಗಮಯ ಎಂಬತಕ್ಕಂಥ ಮಾತೇನಿದೆಯಲ್ಲ, ಇದು ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ತರಿಸ್ಬೇಕಾಗ್ತದೆ. ಹಿಂದೆ ಆಗಿ ಬರ್ತಕ್ಕಂತಹ ಪುರಾಣದ ಘಟನೆಗಳು, ಚಂಡ ಮತ್ತು ಮುಂಡ ಎಂಬತಕ್ಕಂಥ ಅಣ್ಣ ತಮ್ಮರ ಕಥೆ ಆಗ್ಬೋದು, ರಕ್ತ ಬೀಜಾಸುರ ಎಂಬತಕ್ಕಂಥ ಕಥೆ ಆಗ್ಬೋದು, ಅಥವಾ ಇನ್ನೊಬ್ಬ ಆಗಿ ಬರ್ತಕ್ಕಂತಹ ಮಹಿಷಾಸುರ ಎಂಬತಕ್ಕಂಥವನಾಗಿರ್ಬೋದು. ಇವೆಲ್ಲ ಒಂದು ಹೆಸರುಗಳಾಗಿರ್ಬೋದು. ಆದರೆ ಆಧುನಿಕದ ಪ್ರಪಂಚದಲ್ಲಿ ನಮ್ಮಲ್ಲೂ ಕೂಡ ಇವತ್ತಿದ್ದಾರೆ. ಬಸವಣ್ಣನ ಕಾಲದಲ್ಲಿ ಬಸವಣ್ಣ ಹೇಗೆ ಶ್ರೇಷ್ಠವಾಗಿದ್ನೋ, ಅವನ ಜೊತೆಯಲ್ಲಿ ಕೊಂಡಿ ಮಂಚಣ್ಣ ಅಂತ ಇದ್ದ. ಆ ಹಿನ್ನೆಲೆಯಲ್ಲಿ ಅದಕ್ಕೆ 3-4 ಕಾರಣಗಳನ್ನು ನಾವು ಕೊಡ್ತೇವೆ. ಆ ಕೊಂಡಿ ಮಂಚಣ್ಣನ ಹೇಗೆ ಬಸವಣ್ಣವ್ರು ಮಾಡಿದ್ರು ಅಂದರೆ, ನಮ್ಮಲ್ಲಿ 4 ಒಂದು ರಾಜಕಾರಣದ ಅಥವಾ ಮತ್ತೊಂದು ಶಸ್ತ್ರಗಳಿದೆ. ಯಾವುದು ಅಂತಂದರೆ, ಒಂದು ಸಾಮ, ಒಂದು ದಾನ, ಮತ್ತೊಂದು ಭೇದ, ಮತ್ತೊಂದು ದಂಡ ಅಂತೇಳಿ. ಈ ಸಂದರ್ಭದಲ್ಲಿ ತಾಯಿಯ ಅನುಗ್ರಹದಿಂದ ಈ 4 ಯಾಕೆ ಈ ಸಂದರ್ಭದಲ್ಲಿ ಅಂದರೆ, ಅದರ ಅರ್ಥವನ್ನು 1-2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಒಂದು ಯಾವುದು? ಸಾಮ. ಚತುರ್ವಿದ್ಯೆ ಅಂತ ಹೇಳಿ 4 ವಿದ್ಯೆಗಳನ್ನು ಕಲಿತಾರೆ. ಚತುರ್ವಿಧ ಅಂದ್ರೆ ರಾಜಕಾರಣದ ಚತುರ್ವಿಧಗಳು ಅಂತೇಳಿ ಕರೀತಾರೆ. ಆದರೆ ಇಲ್ಲ, ಆಧ್ಯಾತ್ಮಿಕ ನಾವು ಹೇಳೋದು ಚತುರ್ವಿಧ ಪುರುಷಾರ್ಥಗಳು ಬೇರೆ, ಧರ್ಮಾರ್ಥ ಕಾಮಗಳು ಬೇರೆ. ಆದರೆ ಇಲ್ಲಿ ಸಾಮ, ಎಲ್ಲಿ ಅಸಮತೋಲನ ಇದೆಯೋ ಅಲ್ಲಿ ಶಾಂತಿಯನ್ನು ತಂದು ಅವರು ಕೂಡ ಒಳಿತನ್ನು ಮಾಡಲಿ ಅಂತೇಳಿ ಸಾಮವೇದ. ದಾನ, ನಾವು ಒಬ್ಬ ವ್ಯಕ್ತಿಯನ್ನ ದಾನದ ಮುಖಾಂತರವಾಗಿ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ ಅಂದಾಗೆ ದಾನವನ್ನು ಮಾಡಬೇಕಾಗ್ತದೆ. ಈ ಒಂದು ನವರಾತ್ರಿಯ, ನವದುರ್ಗೆಯ ಈ ಸಂದರ್ಭದಲ್ಲಿ, ದಸರಾದ ಆಚರಣೆ ನವರಾತ್ರಿಯ ಸಂದರ್ಭದಲ್ಲಿ ಒಂದು ಮನುಷ್ಯ ಸಾಮಾನಾಗಿ ಬದುಕಬೇಕಾಗ್ತದೆ. ದಾನ ಅಂದರೆ ಯಾರಿಗಿರೋದಿಲ್ವೋ ಅವರಿಗೆ ದಾನವನ್ನು ಮಾಡ್ತಕ್ಕಂಥ, ಇಲ್ಲಿ ನಾನು ಹೇಳಿದೆ ಅರ್ಚನೆ, ಪ್ರಾರ್ಥನೆ, ಆಚರಣೆ ಅಂಥೇಳಿ. ನಾವು ತಿಂತಕ್ಕಂಥ ಒಂದು ತುತ್ತು ಆಗ್ಬೋದು, ಯಾವುದೋ ಪ್ರಾಣಿಗಳಿಗೋ ಒಬ್ಬ ವ್ಯಕ್ತಿಗೋ ಅನ್ನ ಆಗ್ಬೋದು, ಅರಿವೆ ಆಗ್ಬೋದು, ಅಥವಾ ಹಣದ ರೂಪದಲ್ಲಾಗ್ಬೋದು, ದಾನವನ್ನು ಮಾಡಬೇಕು ಅಂತ. ನಾನು ಬದುಕಬೇಕು, ಮತ್ತೊಬ್ಬರನ್ನು ಕೂಡ ಬದುಕಿಸ್ಬೇಕು ಅಂತ ಜಗತ್ತಿನ ನಿಯಮ. ಹಾಗಾಗಿ ಸಾಮ, ದಾನ, ಭೇದ ಅಂದರೆ
ಒಡ ಹುಡ್ತಲ್ಲಿ ಇವತ್ತು ಕೂಡ ಅವನು ಶ್ರೇಷ್ಠ, ದುರ್ಯೋಧನ ಶ್ರೇಷ್ಠ, ಅರ್ಜುನ ಶ್ರೇಷ್ಠ ಅಂತೇಳಿ ಅಂದ್ಕೊಂತೀವಿ. ರಾಮಾಯಣ ಮಹಾಭಾರತಗಳು ಬೇರೆ ಎಲ್ಲೂ ಇಲ್ಲ, ನನ್ನ ಒಳಗೆ ಇದ್ದಾವೆ. ಪಂಚ ಕರ್ಮೇಂದ್ರಿಗಳು ಅಂತ ನಿಮಗೆ ಹೇಳಿದೆ, ಪಂಚ ಜ್ಞಾನೇಂದ್ರಿಗಳು ನಿಮ್ಗೆ ಹೇಳಿದೆ, ಪಂಚಭೂತಗಳು ಅಂತ ಹೇಳಿದೆ. ನನ್ನೊಳಗೇನೆ ಕೂಡ ಒಂದು ದ್ವೇಷ, ಹಸುವೆ, ಹೊಟ್ಟೆ ಕಿಚ್ಚು ಅವೇ ಬ್ಯಾಲೆನ್ಸ್ ಮಾಡ್ತಿರ್ತವೆ, ನಾನು ಮುಂದೆ ಅಂತೇಳಿ. ಹಾಗಾಗಿ ಭೇದವನ್ನು ಬಿಟ್ಟು ಕೊನೆಯಲ್ಲಿ ದಂಡ ಅಂದರೆ ಇಲ್ಲಿ ಏನು ಈ ಒಂದು 4 ಅಂಶಗಳ ಚತುರ್ವಿಧ ರಾಜಕಾರಣದ ಅಥವಾ ಒಂದು ಅಂಶದ ಉದ್ದೇಶ ಅಂತಂದರೆ, ಈ ತಾಯಿಯ ಆರಾಧನೆಯ ಸಂದರ್ಭದಲ್ಲಿ ಸಾಮವನ್ನು ಮಾಡು ಅಂದರೆ ಸಾಮ ಇಲ್ಲಿ ಪ್ರಾರ್ಥನೆ ಅಂತಲೂ ಕೂಡ ಆಗ್ತದೆ. ದಾನವನ್ನು ಮಾಡು ಅಂದರೆ ಇನ್ನೊಬ್ಬರಿಗೆ ಹಂಚು ಎಂಬತಕ್ಕಂಥದ್ದಾಗ್ತದೆ. ಮತ್ತೊಂದು ಭೇದವನ್ನು ಮಾಡಬೇಡ, ಅವನು ಶ್ರೇಷ್ಠ ಇವನು ಕನಿಷ್ಠ ಅಂತ ಹೇಳಿ ಮಾಡಬೇಡ, ಅದು ಹೆಣ್ಣು ಇದು ಗಂಡು ಅಂತೇಳಿ ಭೇದವನ್ನು ಮಾಡಬೇಡ, ಅವನು ಕರಿಯ ಇವನು ಬಿಳಿಯ ಅಂತೇಳಿ ಭೇದವನ್ನು ಮಾಡಬೇಡ. ಹಾಗಾಗಿ ಕೊನೆಯಲ್ಲಿ ದಂಡ ಅಂದರೆ ಒಂದು ಶರಣಾಗ್ತಕ್ಕಂಥದ್ದು. ದಂಡಿಸು ಅಂದರೆ ಚಾಮುಂಡೇಶ್ವರಿ ಅಮ್ಮ ಚಂಡಮುಂಡರನ್ನ, ಮಹಿಷಾಸುರನನ್ನ, ರಕ್ತ ಬೀಜಾಸುರನ ಹೇಗೆ ಸಂಹಾರವನ್ನು ಮಾಡಿದ್ಲು, ಹಾಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವೇಷ, ಹಸುವೆ, ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದನ್ನ ದಂಡಿಸು. ದಂಡ ಅಂದರೆ ದಂಡಿಸು, ಅದನ್ನು ಕಿತ್ತು ಹೊಗೆದಾಕು ಹೊರಗೆ ಎಂಬತಕ್ಕಂಥದ್ದು. ಹಾಗಾಗಿ ನಮ್ಮ ದೇಹನೇ ಒಂದು ದೇಗುಲ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಎಲ್ಲಿ ಭಗವಂತ ಇದ್ದಾನೆ ಅಂತಂದರೆ ಮನಸ್ಸಲ್ಲಿ ಇದ್ದಾನೆ, ನಮ್ಮ ಕಣ್ಣಲ್ಲಿ ಇದ್ದಾನೆ. ತ್ರಿನೇತ್ರ ಅಂತ ಹೇಳಿ ನಾವು ಕರಿತೇವೆ. ತ್ರಿ ಅಂದ್ರೆ 3, ನೇತ್ರ ಅಂದರೆ ಕಣ್ಣು, ಅಕ್ಷಿಗಳು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ 3ನೇ ಕಣ್ಣಿದೆಯಲ್ಲ, ಅದು ಜಗನ್ಮಾತೆಯ ಸೃಷ್ಟಿಯ ಸಂಕೇತ ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ. ಅಮ್ಮ ಜಗದಂಬ ತಾಯಿ ಚಾಮುಂಡೇಶ್ವರಿ ಎಲ್ಲ ಮನಸ್ಸುಗಳಿಗೆ, ಎಲ್ಲ ಮನೆಗಳಿಗೆ, ಎಲ್ಲ ಮನೆತನಗಳಿಗೆ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿ. ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಆಗ್ತಕ್ಕಂತಹ ಆ ಏನು ನೆರೆ, ಅದು ಇನ್ನು 2-3 ದಿವಸದಲ್ಲಿ ಕಡಿಮೆಯಾಗಿ ಅಲ್ಲೂ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂತಹ ಶಕ್ತಿಯನ್ನು ಕೊಡಲಿ. ದುಷ್ಟ ಶಿಷ್ಟ ಶಕ್ತಿಯ ಆಚರಣೆಯ ಉದ್ದೇಶವನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ, ಆಚರಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತೆಲ್ಲರೂ ಕೂಡ ನಾವೆಲ್ಲ ಒಂದು ಕಡೆ ಈ ಕೊರೋನಾ ಹೆಮ್ಮಾರಿಯ ಹೊಡೆತಕ್ಕೆ ಇವತ್ತು ಎಂತೆಂಥವರು ಪ್ರಾಣವನ್ನು ತ್ಯಾಗ ಮಾಡ್ತಿದ್ದಾರೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಸತ್ತೋಗ್ತಿದ್ದಾರೆ. ಆದಷ್ಟು ಈ ಕೊರೋನಾ ದೂರವಾಗಲಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಸ್ಯಾನಿಟೈಸ್ ಬಳಸ್ಕೊಂಡು ಆದಷ್ಟು ಬೇಗ ನಮ್ಮ ಫಸ್ಟು ಜೀವ ಮತ್ತು ಜೀವನ ಎಂಬತಕ್ಕಂಥ ಸಂದೇಶ ಏನಿದೆ, ಈ ಜೀವನ ಕಾಪಾಡಿಕೊಳ್ಳೋಣ. ಜೀವನದ ಶ್ರೇಷ್ಠತೆಯನ್ನು ಎಲ್ಲರಿಗೂ ಕೂಡ ಸಾರೋಣ ಎಂಬತಕ್ಕಂಥ ಮಾತನ್ನು ವ್ಯಕ್ತವನ್ನು ಮಾಡಿ, ಈ ಸಂದರ್ಭದಲ್ಲಿ ತಾಯಿಯ ಅನುಗ್ರಹವನ್ನು ಬೇಡ್ತಾ ಎಲ್ಲರೂ ಕೂಡ ಇವತ್ತೇನು ಮಾಡಬೇಕಾಗಿದೆ ಅಂತಂದರೆ, ಒಂದು ಮೊನ್ನೆ ಇತ್ತೀಚೆಗೆ ಗೋಡೆಕೆರೆ ಮಹಾಸ್ವಾಮೀಜಿಯವರು ನಮ್ಮನ್ನೆಲ್ಲರೂ ಕೂಡ ಅಗಲಿದ್ದಾರೆ. ಅವರನ್ನು ಮೊನ್ನೆ ನೆನೆಸ್ಕೊಳ್ಬೇಕಾಗಿತ್ತು, ತಡವಾಗಿ ನೆನೆಸ್ಕೊಳ್ತಾ ಇದ್ದೀವಿ. ಅವರೊಂದು ಮಾತನ್ನು ಹೇಳ್ತಿದ್ರು, ಗೋಡೆಕೆರೆ ಸಿದ್ದರಾಮ ದೇಶಿಕ ಮಹಾಸ್ವಾಮಿಗಳವರು, ನಾನು ಮಲಗಿದ್ದೀನಲ್ಲ ಸ್ವಾಮಿಗಳೇ, ಹೇಗೆ ಮಲಗಿದ್ದೀನೋ ಹಾಗೆ ಸತ್ತು ಬಿಡಬೇಕು, ನಾನು ಹೇಗೆ ಕೂತಿದ್ದೀನೋ ಹಾಗೆ ಪ್ರಾಣ ಹೋಗಬೇಕು ಅಂತ ಹೇಳಿ. ನನಗೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಅನುಭವ ಅಂದರೆ, ಅವರು ಮಲಗಿದ್ದಾಗಲೇ ಸಾವನ್ನಪ್ಪಿದ್ದಾರೆ. ಅದು ಹೃದಯದ ಆಘಾತನೋ ಹಾರ್ಟ್ ಅಟ್ಯಾಕೋ ಅದು ಗೊತ್ತಿಲ್ಲ, ಆದರೆ ಪ್ರಾಣ ಅಂತೂ ಹೊರಟೋಗಿದೆ. ಅಂದರೆ ನಾವೆಲ್ಲ ಅರ್ಥ ಮಾಡ್ಕೊಬೇಕು, ಒಂದು ಸುಮಾರು 15 ದಿವಸದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಒಡನಾಟಗಳಾಗಿರ್ತಕ್ಕಂಥವ್ರು ನಮ್ಮ ಅಗಲಿ ಹೋಗ್ತಾರೆ ಅಂದರೆ, ಇದಕ್ಕೆ ಯಾವ ವ್ಯಾಖ್ಯಾನವನ್ನು ಹೇಳೋಣ, ಯಾವ ಡೆಫಿನಿಷನ್ ಹೇಳೋಣ? ಉಸಿರು ನಿಂತೋಗ್ತಕ್ಕಂಥದ್ದು ಯಾವ ಕ್ಷಣದಲ್ಲಿ ನಿಂತೋಗ್ಬೋದು? ಯಾಕೆ ಭೇದವನ್ನು ಮಾಡ್ತಿದ್ದೀವಿ? ಯಾಕೆ ಆ ಶ್ರೇಷ್ಠ ಈ ಶ್ರೇಷ್ಠ ಅಂತೇಳಿ ಕರಿತಿದ್ದೀವಿ? ಬಸವಣ್ಣವರು ಹೇಳ್ತಾರಲ್ವಾ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲ್ಲಯ್ಯ ಅಂಥೇಳಿ. ಇವತ್ತು ಬಲಗೈ ಶ್ರೇಷ್ಠ ಅಂತೇಳಿ ವಾದ ಮಾಡ್ತಿದ್ದೀವಿ, ಎಡಗೈ ಶ್ರೇಷ್ಠ ಅಂತೇಳಿ ವಾದ ಮಾಡ್ತಿದ್ದೀವಿ, ಬಲಪಂಥೀಯರು ಎಡಪಂಥೀಯರು ಅಂತ ಹೇಳಿ. ಆದರೆ ಸಾವಿಗೆ ಆ ಪಂಥೀಯ, ಈ ಸಾವಿಗೆ ಯಾರು ಕಾಣ್ರು? ಈ ಸಾವು ಹೇಗೆ ಬರುತ್ತದೆ ಗೊತ್ತಿಲ್ಲಲ್ವಾ ನಮಗೆ? ಅರ್ಥವನ್ನು ಮಾಡ್ಕೊಬೇಕಾಗ್ತದೆ. ನಾನು ಕೊನೆಯಲ್ಲಿ ಒಂದು ಮಾತಾಡ್ತಕ್ಕಂಥದ್ದು, ಈ ಜಗತ್ತಿನಲ್ಲಿ ಹುಟ್ಟಿದ ಮನುಷ್ಯ ಯಾರು ಕೂಡ ಇರೋದಿಲ್ಲ. ಪ್ರಾಣಿ ಪಕ್ಷಿ ಯಾವುದೇ ಆಗ್ಬೋದು, ಯಾವುದೇ ಸಂಕುಲಗಳಾಗ್ಬೋದು. ಆದರೆ ಕೊನೆಯಲ್ಲಿ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ, ತಾಯಿ ಕಳ್ಕೊಂಡ್ರೆ ನಾವು ಮತ್ತೆ ಸಿಗೋದಿಲ್ಲ, ತಾಯಿ ತಂದೆ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ನೀವು ಮದುವೆ ಇನ್ನೊಂದು ಮದುವೆ ಆಗ್ಬೋದು, ಮತ್ತೊಂದು ಮದುವೆ ಆಗ್ಬೋದು, ಆದರೆ ತಾಯಿ ಸಿಗೋದಿಲ್ಲ, ತಂದೆ ಸಿಗೋದಿಲ್ಲ, ಬಾಂಧವ್ಯ ಸಿಗೋದಿಲ್ಲ, ಅಕ್ಕ ಸಿಗೋದಿಲ್ಲ, ಅಣ್ಣ ಸಿಗೋದಿಲ್ಲ, ತಮ್ಮ ಸಿಗೋದಿಲ್ಲ. ಯಾಕೆ ಮಾತು ಅಂದರೆ, ಒಂದು ನಮ್ಮ ಕುಟುಂಬ ವ್ಯವಸ್ಥೆಗಳು ಛಿದ್ರವಾಗ್ತಿದ್ದೀವಿ. ಇವತ್ತು ಒಂದು ಹೆಣ್ಮಗು ಬಂದರೆ ಸೊಸೆ ಅಲ್ಲಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಆ ಒಬ್ಬ ಹುಡುಗ ಮನೇನ ಬಿಟ್ಟು ಹೋಗ್ತಕ್ಕಂಥ
ಬೇರೆ ಮನೇನು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ, ಒಂದು ಕುಟುಂಬದ ವ್ಯವಸ್ಥೆ ಹೇಗೆ ಛಿದ್ರವಾಗ್ತಾ ಇದೆ ಅಂತೇಳಿ. ಈ ಸಂದರ್ಭದಲ್ಲಿ ಸಾಮಾಜಿಕವಾದ ವ್ಯವಸ್ಥೆಗಳು ಬದಲಾಗಬೇಕಾಗ್ತಾ ಇದೆ. ಇವತ್ತು ಇಂತಹ ದೊಡ್ಡ ರೋಗ ಬಂದರೂ ಕೂಡ ನಾವು ಬುದ್ಧಿಯನ್ನು ಕಲಿಲ್ಲ ಅಂದರೆ ನಮಗೆ ಪಾಠ ಮಾಡ್ತಕ್ಕಂಥವ್ರು ಯಾರು? ನಮಗೆ ತಿಳಿ ಹೇಳ್ತಕ್ಕಂಥವ್ರು ಯಾರು? ನಮಗೆ ನೈತಿಕತೆಯನ್ನು ಹೇಳ್ತಕ್ಕಂಥವ್ರು ಯಾರು? ನಮಗೆ ನೀತಿ ಪಾಠವನ್ನು ಹೇಳ್ತಕ್ಕಂಥವ್ರು ಯಾರು? ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ, ಆದರೆ ಬದುಕಿನ ಈ ಶ್ರೇಷ್ಠತೆಯನ್ನು, ಈ ದೇಹವನ್ನು ನಾವು ಶ್ರೇಷ್ಠ ಮಾಡ್ಕೊಳ್ಬೇಕಾಗಿದೆ. ನಾವು ಪೂಜೆ ಮಾಡ್ತಕ್ಕಂತಹ ಸಮಯದಲ್ಲಿ ಧ್ಯಾನವನ್ನು ಮಾಡ್ತೀವಿ. ಧ್ಯಾನ ಅಂದ್ರೆ ಏನಿಲ್ಲ, ಏಕತಃ ನಿರೋಧಕ ಶಕ್ತಿ ಧ್ಯಾನ ಅಂತ ಹೇಳಿ. ಕಣ್ಣು ಮುಚ್ಕೊಂಡ್ರೆ ಅದು ಧ್ಯಾನವಾಗ್ತದೆ. ಭಗವಂತ ಸ್ಮರಣೆ, ಜಗನ್ಮಾತೆಯನ್ನ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಅದು ಪ್ರಾರ್ಥನೆ ಆಗ್ತದೆ. ಕುಂಭಕ, ರೇಚಕ, ಪೂರಕ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾಣಾಯಾಮವನ್ನು ಮಾಡ್ತೇವೆ. ಅದರ ಉದ್ದೇಶ ಉಸಿರಿನ ಏಳ್ತೆಗಳನ್ನು ಮಾಡ್ತೇವೆ. ಹಾಗಾಗಿ ನೆನ್ನೆ ಏನು ನಡೆದಿದ್ದು ನಾನು ಹೇಳಬಲ್ಲೆ, ಬೆಳಗ್ಗೆ ಏನಿದೆ ನಡೆದಬಲ್ಲೆ ಹೇಳಬಲ್ಲೆ, ಮಧ್ಯಾಹ್ನ ಏನಿದೆ ಅದು ಹೇಳಬಲ್ಲೆ. ಆದರೆ ನಾಳೆ ಏನಾಗುತ್ತೆ ಸ್ವಾಮೀಜಿ ಅಂತ ನೀವು ಕೇಳಿದ್ರೆ ನನ್ನಲ್ಲಿ ಶಕ್ತಿ ಇಲ್ಲ. ಅದೇ ಯಾವುದು ಅಂದರೆ ನಮ್ಮ ಕಾಪಾಡ್ತಕ್ಕಂಥ ಜಗನ್ಮಾತೆಯ ಒಂದು ನವರಾತ್ರಿಯ ಆಚರಣೆಯ ಉದ್ದೇಶ. ಅದೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಕೋಟಿ ಇದ್ದವನು ಸಾಯ್ತಾನೆ, ಭಿಕ್ಷೆ ಬೇಡ್ತಕ್ಕಂಥ ಒಬ್ಬ ಪಾದವನ್ನ ಅಥವಾ ಪಾದರಕ್ಷೆಯನ್ನು ಹೊಲ್ತಕ್ಕಂಥವನು ಕೂಡ ಸಾಯ್ತಾನೆ. ಬಸವಣ್ಣನ ದೃಷ್ಟಿಯಲ್ಲಿ ಕಾಯಕ ಶ್ರೇಷ್ಠ. ಇದು ದುರ್ಗಾಮಾತೆಯ ಉದ್ದೇಶ ಅರ್ಥ ಮಾಡ್ಕೊಬೇಕಾಗ್ತದೆ. ಮತ್ತೊಂದು ವಿಚಾರ ಅಂತಂದರೆ, ನಮ್ಮಲ್ಲಿರತಕ್ಕಂಥ ಮಾಜಿ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ರೂಪವನ್ನು, ದೊಡ್ಡ ಅವತಾರವನ್ನು ಕೊಟ್ಟರು ದುರ್ಗಾಮಾತೆಗೆ. ಅಲ್ಲಿ ನೀವು ನೋಡ್ತೀರಾ, ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಅಮ್ಮನನ್ನು ಮಾಡಿ ಆ ತಾಯಿ ಕೈಯಿಂದ ಒಂದು ಬಾಣವನ್ನು ಕೊಟ್ಟು ಒಂದು ರಾವಣನ ಸೃಷ್ಟಿ ಮಾಡಿ ಅಲ್ಲಿ ಬೆಂಕಿಯನ್ನು ಹಚ್ಚುತ್ತಾರೆ. ಅಂದರೆ ಈ ಬೆಂಕಿಯ ಉದ್ದೇಶ ಶತ್ರು ಸಂಹಾರ ಅಂಥೇಳಿ. ಅವರು ಪ್ರತಿ ವರ್ಷ ಬದುಕಿನ ದಿನಮಾನದಲ್ಲಿ ಅವರು ಗೊತ್ತಾಗತಕ್ಕಂಥ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಮಾಡ್ಕೊಂಡ್ಬಂತಿದ್ದು ಪ್ರಣಬ್ ಮುಖರ್ಜಿಯವರು. ಹಾಗಾಗಿ ಅಂಥ ಮಹಾತ್ಮರು ಆ ಜಗನ್ಮಾತೆಯನ್ನು ನಂಬಿದಾರಲ್ವಾ, ಅದು ಕೂಡ ಶ್ರೇಷ್ಠ. ಅಂಥ ವ್ಯಕ್ತಿಗಳ ಇತಿಹಾಸವನ್ನು, ಅವರ ವ್ಯಕ್ತಿಗಳ ಭಕ್ತಿಯ ಪರಾಕಾಷ್ಠತೆ ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ಬೇಕಾಗಿದೆ. ಪ್ರಣಬ್ ಮುಖರ್ಜಿಯವರು ಈ ದೇಶದ ರಾಷ್ಟ್ರಪತಿಗಳಾಗಿದ್ದರು. ಅವರು ದುರ್ಗಾಮಾತೆಯ ಪರಮ ದೈವ ಭಕ್ತರಾಗಿದ್ದರು ಎಂಬತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ. ಈ ದೇಶದ ದೊಡ್ಡ ಅಧಿಕಾರ ಚುಕ್ಕಾಣಿ ಇರ್ತಕ್ಕಂಥ ಒಬ್ಬ ಮನುಷ್ಯ ತಾಯಿಯನ್ನು ಪೂಜಿಸ್ತಾನೆ, ಪ್ರಾರ್ಥನೆ ಮಾಡ್ತಾರೆ ಅಂದರೆ ಆ ಜಗನ್ಮಾತೆಯ ಸ್ವರೂಪ, ಪ್ರಕೃತಿಯ ಸ್ವರೂಪ ಕೆಲ್ಲುವಿಲ್ಲ. ಕಲ್ಲು ಬೆಟ್ಟಗಳ ನಡುವೆ ಆ ತಾಯಿ ಇದ್ದಾಳೆ, ಹಸಿರು ವನದಲ್ಲಿ ಆ ತಾಯಿ ಇದ್ದಾಳೆ, ಗೋಮಾತೆ ಗರ್ಭದಲ್ಲಿ ಆ ತಾಯಿ ಇದ್ದಾಳೆ, ನನ್ನ ತಾಯಿಯ ಹೊಟ್ಟೆಯಲ್ಲಿ ಹಾಕಿದ್ದಾಳೆ, ನನ್ನ ಹೊಟ್ಟೆಯಲ್ಲಿ ಆ ತಾಯಿ ಇದ್ದಾಳೆ. ಪ್ರತಿ ವಂಶದಲ್ಲೂ ಕೂಡ ನಮ್ಮ ದೇಹವನ್ನು ನೋಡ್ಕೊಳ್ಳಿ, ನವರಸಗಳು, ನವದ್ವಾರಗಳು, ನಮ್ಮ ದೇಹ ನೋಡ್ಕೊಳ್ಳಿ. ನವರಸ ಮತ್ತು ನವದ್ವಾರಗಳು ನವಮಾಸಗಳು. ನಮ್ಮ ತಾಯಿಯ ಗರ್ಭದಲ್ಲಿ 9 ತಿಂಗಳಾದ್ಮೇಲೆ ನಾವು ಹೊರಗೆ ಬಂದಿದ್ವಲ್ಲ, ಅದರ ಸಂಕೇತ ರೂಪವಾಗಿ ನವವಿಧ ಆಚರಣೆಗಳು. 9 ದಿವಸ ತಾಯಿಯನ್ನು ಪೂಜಿಸ್ತೀವಲ್ಲ, ಅದರ ಸಂಕೇತ ನವರಾತ್ರಿಯ ಉದ್ದೇಶ ಅಂತಕ್ಕಂಥ ಅರ್ಥವನ್ನು ಮಾಡಿಕೊಂಡು ನಾವೆಲ್ಲ ಆ ತಾಯಿಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಆ ಜಗನ್ಮಾತೆಯ ಅಂಬಾ ಜಗದಂಬ ಚಾಮುಂಡೇಶ್ವರಿ ನಿಮಗೆಲ್ಲ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಆ ತಾಯಿಯ ಶ್ರೇಷ್ಠ ಚರಣ ಕಮಲಗಳಲ್ಲಿನ ಭಕ್ತಿಯ ಪುಷ್ಪ ನಮನ ಸಲ್ಲಿಸುತ್ತಾ, ಎಲ್ಲೆಡೆ ಶಾಂತಿ ನೆಮ್ಮದಿ ನೆನೆಸಲಿ, ಅಸತ್ಯ ಅಧರ್ಮಗಳು ಅಳಿಲಿ, ಈ ದೇಶಕ್ಕೆ ತನ್ನೇ ಇರತಕ್ಕಂತಹ ಒಂದು ಇತಿಹಾಸ ಇದೆ, ಆ ಇತಿಹಾಸ ಮರುಕಳಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಜಗತ್ತಿನ ಸಂತರನ್ನ ಮಾತರನ್ನ ಸ್ಮರಣೆ ಮಾಡಿಕೊಂಡು, ಮತ್ತೆ ಇನ್ನೊಂದು ವಿಶೇಷ ಅಂದರೆ, ನಾಳೆ ಇಲ್ಲಿ ಚಿಕ್ಕನಾಯನಹಳ್ಳಿ ನಗರದಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅಂತ ಹೇಳಿ ಭಾಗವತನ ಮಾಡ್ತಕ್ಕಂಥವ್ರು, ಯಕ್ಷಗಾನ ಭಾಗವತ ಮಾಡ್ತಕ್ಕಂಥವ್ರು, ಅವರು ಚಿಕ್ಕನಾಯನಹಳ್ಳಿ ನಾಳೆ ಸಂಜೆ 6 ಗಂಟೆಗೆ ಅವರು ತೀನಂಶ್ರೀ ಭವನದಲ್ಲಿ ಕಾರ್ಯಕ್ರಮ ಕೊಡ್ತಿದ್ದಾರೆ. ಅದನ್ನು ನಮ್ಮ ಚಿಕ್ಕನಾಯನಹಳ್ಳಿ ನಗರದಲ್ಲಿ ನೆಲೆಗೊಂಡಿರ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿ ಮದ್ದಾರ ಲಕ್ಕಮ್ಮ ಎಂಬತಕ್ಕಂಥ ಒಂದು ದೇವತೆ, ಆ ದೇವತೆಯನ್ನು ನಾವು ಪರಮಪೂಜ್ಯರು ಪ್ರತಿಷ್ಠಾಪನೆ ಮಾಡಿದರು. ಆ ಕಾರ್ಯಕ್ರಮಕ್ಕೆ ಬನ್ನಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಆ ದೇವಸ್ಥಾನದ ಮೂಲ ಕರ್ತಗಳಾಗ್ತಕ್ಕಂತಹ ರಂಗಸ್ವಾಮಿಯವರು ಮತ್ತು ನಮ್ಮ ಲಕ್ಷ್ಮೀಶ, ಆ ದೇವಸ್ಥಾನದ ಎಲ್ಲ ಆಡಳಿತ ವರ್ಗದವರು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಎಲ್ಲ ನಿಯಮಗಳನ್ನು ಅನುಸರಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲ ಕಡೆ ಶಾಂತಿ ನೆಮ್ಮದಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಆ ಜಗನ್ಮಾತೆಯ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಸ್ಕೊಂಡು ಆಕೆ ಆಶೀರ್ವಾದ ಇಡೀ ಜಗತ್ತಿಗೆ ಎಲ್ಲೆಡೆಗೆ ಬೆಳಕಾಗಿ ಮನಸ್ಸುಗಳನ್ನು, ಹೃದಯಗಳನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿ ಅಂತ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೇವೆ. ಸರ್ವೇ ಜನ ಸುಖಿನೋ ಭವಂತು.